2025 ನಾನು ಮಾಡಿದಂಥ ಒಂದಷ್ಟು ಕೆಲಸಗಳಲ್ಲಿ ಅಥವಾ ಪ್ರಾಜೆಕ್ಟಲ್ಲಿ ಮನಸ್ಸಿಗೆ ಹತ್ತಿರ ಆಗಿದ್ದು ತುಂಬಾ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್ ಅಂತ ಅಂದರೆ ನಮ್ಮ ಮನೆಯ ದೇವ್ರ ಮನೆ. ನಿಮ್ಮೆಲ್ಲರಿಗೂ ಗೊತ್ತು, ಅಮೆರಿಕಾದಲ್ಲಿ ಸೆಪ್ರೇಟ್ ಆಗಿ ದೇವ್ರ ಮನೆ ಇರೋದಿಲ್ಲ. ಸೊ ನಾನೇ ಮನೆಯಲ್ಲಿ DIY ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬಾ ಟ್ರೈ ಮಾಡಿದೆ, ನನಗೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಸೊ ಫೈನಲ್ ಆಗಿ ಈ ರೀತಿ ಒಂದು ಆರ್ಚ್ ಕ್ಯಾಬಿನೆಟ್ನ ತರಿಸ್ಕೊಂಡಿದ್ದೀನಿ. ಆರ್ಚ್ ಡೈನಿಂಗ್ ಕ್ಯಾಬಿನೆಟ್ ಇದನ್ನ ಪೂಜಾ ರೂಮ್ ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಈ ರೀತಿ ಬಂದಿದೆ. ಇದರಲ್ಲಿ ಫಸ್ಟ್ ಶೆಲ್ಫ್ನ ರಿಮೂವ್ ಮಾಡೋಕ್ಕಾಗೋದಿಲ್ಲ, ಸೆಕೆಂಡ್ 2 ಶೆಲ್ಫ್ಸ್ನ ರಿಮೂವ್ ಮಾಡ್ಬೋದು. ಇದು ಕ್ರಾಕರಿ ಯೂನಿಟ್ ಆಗಿ ಕೂಡ ಯೂಸ್ ಮಾಡ್ಕೊಬಹುದು ಅಥವಾ ಬುಕ್ ಶೆಲ್ಫ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪೂಜೆ ರೂಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈ ಆರ್ಚ್ ಡೈನಿಂಗ್ ಕ್ಯಾಬಿನೆಟ್ ಅಲ್ಲಿ ನನಗೆ 3 ಕಲರ್ ಆಪ್ಷನ್ ಸಿಕ್ತು. ಒಂದು ಬ್ಲಾಕ್ ಕಲರ್, ಡೀಪ್ ಗ್ರೀನ್ ಕಲರ್ ಹಾಗೆ ಲೈಟ್ ಹನಿ ಕಲರ್. ನನಗೆ ಪೂಜೆ ರೂಮ್ ಆಗಿರೋದ್ರಿಂದ ಗ್ರೀನ್ ಕಲರೇ ಇರಲಿ ಅಂತ ಹೇಳ್ಬಿಟ್ಟು ಹಸಿರು ಬೆಸ್ಟ್ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಶೆಲ್ಫ್ನ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಇನ್ನೆರಡು 2 ಶೆಲ್ಫ್ ಡಿಟ್ಯಾಚಬಲ್, ಆದರೆ ನಾನು ಸೆಕೆಂಡ್ ಒನ್ನ ರಿಮೂವ್ ಮಾಡಿ ದೇವ್ರನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ನನಗೆ ಆಕ್ಚುಲ್ ಪ್ಲಾನ್ ಇದ್ದಿದ್ದು ಶೆಲ್ಫ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಎರಡು ಸೈಡು ಹ್ಯಾಂಗಿಂಗ್ ಬೆಲ್ಸ್ ಹಾಕಿ ಬ್ರಾಸ್ದು ಮೇಲೆ LED ಲೈಟ್ಸ್ ಹಾಕಿ 9 ದೇವ್ರನ್ನ ಜೋಡಿಸಿ ತುಂಬ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಇರೋ ದೇವ್ರನ್ನೆಲ್ಲ ಎಲ್ಲಿ ತೊಗೊಂಡೋಗಿಡೋದು, ಯಾಕಂದರೆ ಇಂಡಿಯಾದಲ್ಲಾಗಿದ್ರೆ ಬೇರೆ ಆಪ್ಷನ್ ಸಿಗ್ತಾ ಇತ್ತು ನನಗೆ. ಇಲ್ಲಿ ದೇವ್ರ ಫೋಟೋ ಎಲ್ಲಂದ್ರಲ್ಲಿ ಹಾಕೋಕ್ಕೆ ಮನಸ್ಸಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಈ ರೀತಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸಿಂಪಲ್ ಆಗಿ ಜೋಡಿಸ್ಕೊಂಡಿದ್ದೀನಿ. DIY ಮಾಡಬೇಕು ಅನ್ನೋದಾದ್ರೆ ಅಮೆಝಾನ್ ಅಥವಾ ಹೋಮ್ ಡಿಪೋನಲ್ಲಿ ಪ್ರಾಜೆಕ್ಟ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ, ಮಾಡ್ಬೋದು. ನಾನು ಸಾಕಷ್ಟು ಟ್ರೈ ಮಾಡಿದೆ. ಇದ್ರ ಜೊತೆಗೆ ಮಡ್ ಬೆಂಚ್ ಕೂಡ ಸೆಲೆಕ್ಟ್ ಮಾಡಿದ್ದೆ, ಅದು ಯಾಕೋ ಸೆಟ್ ಆಗಲಿಲ್ಲ. ನನಗೆ ಡೋರ್ ಓಪನ್ ಮತ್ತೆ ಕ್ಲೋಸ್ ಇರಬೇಕು. ಪೂಜೆ ಮಾಡಿರೋ ಟೈಮಲ್ಲಿ ಡೋರ್ ಓಪನ್ ಇರಬೇಕು, ಮತ್ತೆ ಬೇರೆ ಟೈಮಲ್ಲಿ ಕ್ಲೋಸ್ ಮಾಡಿರಬೇಕು ಡೋರ್ನ. ಹಾಗಾಗಿ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ಒಂದು 2 ವರ್ಷದಿಂದ ಹುಡುಕಿದ್ದೀನಿ ಅಂತ ಹೇಳ್ಬೋದು ಈ ಥರ ಒಂದು ಕ್ಯಾಬಿನೆಟ್ಗೆ. ನನಗೆ ಪರ್ಸ್ನಲ್ ಆಗಿ ತುಂಬಾನೇ ಇಷ್ಟ ಆಯಿತು. ಮನಸ್ಸಿಗೆ ಒಂಥರ ನೆಮ್ಮದಿ, ಹಾಗೆ ಮನೆಗೆ ಎಷ್ಟೆಲ್ಲ ಐಟಮ್ಸ್ ಅಥವಾ ಫರ್ನಿಚರ್ ತೊಗೊಂಡು ಬಂದರೂ ಆಗದಿರೋ ಅಂತ ಸಂತೋಷ ಈ ಪೂಜೆ ರೂಮ್ ಮಾಡಿದ್ಮೇಲೆ ನನಗೆ ಸಿಕ್ಕಿದೆ. 2025 ನನಗೆ 50-50 ಅಂತ ಹೇಳ್ಬೋದು. ಅಂದರೆ 50% ಹ್ಯಾಪಿನೆಸ್, ಇನ್ 50% ತುಂಬಾನೇ ಬೇಜಾರಾಗಿದೆ ಬೇರೆಯವರಿಂದ. ಸೊ ಇರಲಿ, ಪರವಾಗಿಲ್ಲ, ಹೋಗಿದ್ದೋಯ್ತು. ಇನ್ನು ಮುಂದಿನ ಬರುವಂತಹ ವರ್ಷ ಅಂದರೆ 2026 ನನಗೆ, ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹಾಗೆ ಈ ಒಂದು ವಿಡಿಯೋ ನಾನು ವೈಕುಂಠ ಏಕಾದಶಿ ದಿನ ಪೂಜೆ ಮಾಡಿರೋ ಅಂಥದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ತುಂಬ ದೂರ ಇತ್ತು. ಮನೆಯಲ್ಲೇ ಪೂಜೆ ಮಾಡಿ ದೇವರ ಅನುಗ್ರಹ ಹೊಂದಿದ್ದೀವಿ ಅಂತ ಹೇಳ್ಬೋದು. ಸೊ ನಿಮಗೆ ಯಾರಿಗಾದ್ರೂ ಈ ಒಂದು ಆರ್ಚ್ ಕ್ಯಾಬಿನೆಟ್ದು ಲಿಂಕ್ ಬೇಕು ಅನ್ನೋದಾದರೆ ಫಾಲೋ ಮಾಡಿ, ಲಿಂಕ್ ಅಂತ ಟೈಪ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.